ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಡಯ್ಯರಪ್ಪನಹಳ್ಳಿ ಸ್ಟರ್ಲಿಂಗ್ ವಸತಿ ಶಾಲೆ ಬಳಿ ನಡೆದಿರೋ ಗಲಾಟೆ ಇದು. ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದು ಕಾಡಯ್ಯರಪ್ಪನಹಳ್ಳಿ ಸ್ಟರ್ಲಿಂಗ್ ವಸತಿ ಶಾಲೆ ಬಳಿ ಆಗಿರೋ ಗಲಾಟೆ. ಶಾಲೆ ವಿರುದ್ಧ ಪೋಷಕರು ಸಂಬಂಧಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದ 6ನೇ ತರಗತಿ ವಿದ್ಯಾರ್ಥಿ ಗುರುಕಿರಣ್ ನಮಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸರೊಂದಿಗೆ ಸಂಬಂಧಿಕರು ವಾಗ್ವಾದಕ್ಕಿಳಿದಿದ್ದಾರೆ. ಶಾಲೆ ಬಳಿ ಪೆಟ್ರೋಲ್ ಸುರಿದುಕೊಳ್ಳೋದಕ್ಕೂ ಕೂಡ ಸಂಬಂಧಿಕರು ಯತ್ನಿಸಿರೋದು. ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಸತಿ ಶಾಲೆಯ ಬಳಿ ಈಗ ಗಲಾಟೆ ಆಗಿದೆ. ಶಾಲೆ ವಿರುದ್ಧ ಪೋಷಕರು ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ 6ನೇ ತರಗತಿಯ ಮಗ ಮೃತಪಟ್ಟಿರೋದು, ಅದಕ್ಕೆ ನ್ಯಾಯ ಕೊಡಿಸ್ಬೇಕು ನೀವು ಅಂತ ಪೊಲೀಸರ ಜೊತೆಗೆ ಸಂಬಂಧಿಕರು ವಾಗ್ವಾದಕ್ಕಿಳಿದಿರೋದು. ಅಷ್ಟೇ ಅಲ್ಲ, ಶಾಲೆ ಬಳಿನೇ ಪೆಟ್ರೋಲ್ ಸುರಿದುಕೊಳ್ತೀವಿ ನಾವು, ನ್ಯಾಯ ಒದಗಿಸ್ತಾ ಇದ್ರಿ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಗನನ್ನ ಕಳೆದುಕೊಂಡು ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ವಸತಿ ಶಾಲೆಯ ಮುಂದೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ನಮ್ಮ ಮಗನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪೋಷಕರು ಒತ್ತಾಯಿಸಿದ್ದಾರೆ. ಜೊತೆಗೆ ಗುರುಕಿರಣ್ ಸಂಬಂಧಿಕರು ಮತ್ತು ಪೊಲೀಸರ ನಡುವೆ ವಾಗ್ವಾದ ಯಾವ ರೀತಿ ನಡೀತಾ ಇದೆ, ಗಲಾಟೆ ಎಷ್ಟರ ಮಟ್ಟಕ್ಕೆ ಹೋಗಿದೆ ಅದನ್ನ ನೀವು ಗಮನಿಸ್ತಾ ಇದ್ದೀರಿ. ವಸತಿ ಶಾಲೆ ಅಂತ ಬಂದಾಗ ಅನೇಕ ಪೋಷಕರು ಯೋಚನೆ ಮಾಡೋದು ಅಂದರೆ ನಮ್ಮ ಮಕ್ಕಳು ಮನೇಲಿ ಶಿಸ್ತಿಂದ ಇರೋದಿಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿ ಬೆಳೆಸೋದಕ್ಕಾಗಲ್ಲ, ಅಟ್ಲೀಸ್ಟ್ ವಸತಿ ಶಾಲೆಯಲ್ಲಿದ್ದರೆ ಶಿಸ್ತುಬದ್ಧವಾಗಿ ಚೆನ್ನಾಗಿ ಶ್ರಮ ವಹಿಸಿ ಚೆನ್ನಾಗಿ ಓದ್ತಾರೆ ಅನ್ನುವಂಥ ಕಾರಣಕ್ಕಲ್ಲಿ ಸೇರಿಸಿರ್ತಾರೆ. ಹಂಗೆ ಸೇರಿಸಿದಂಥ ಮಕ್ಕಳು ಅಲ್ಲಿ ಓದೋದು ಬರೆಯೋದು ಅಷ್ಟೇ ಅಲ್ಲದೆ ಈ ರೀತಿ ಸಾವಾಗ್ಬಿಟ್ಟು ಮನೆಗೆ ಶವ ಬಂದರೆ ಹೆಂಗಿರುತ್ತೆ. ಹಾಗಾಗಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಹೇಶ್. ಸದ್ಯ ವಸತಿ ಶಾಲೆಯ ಬಳಿ ಇರುವಂಥ ಪರಿಸ್ಥಿತಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಪರಿಸ್ಥಿತಿ ಹತೋಟಿಗೆ ಬಂತ, ಹೆಂಗೆ ನ್ಯಾಯ ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿ ಕ್ರಮ ತೆಗೆದುಕೊಳ್ಬಹುದು? ಇವತ್ತು ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತ ಗುರುಕಿರಣ್ 6ನೇ ತರಗತಿ ಗುರುಕಿರಣ್ ಇವತ್ತೇನೋ ಸಾವನ್ನಪ್ಪಿದ್ದಾನೆ. ಆ ಸಂಬಂಧಪಟ್ಟಂತೆ ಪೋಷಕರು ಸಹ ಸಾಕಷ್ಟು ಬೆಳಗ್ಗೆಯಿಂದಲೂ ಸಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತೇನು ಆ ಸ್ಟರ್ಲಿಂಗ್ ಸ್ಕೂಲ್ ಏನಿದೆ ಅಲ್ಲಿ ದೈಹಿಕ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಂತ ನಾರಾಯಣ್ ಅವರನ್ನ
ಏನು ಪೊಲೀಸರು ಕರ್ಕೊಂಡ್ ಬರುವ ಟೈಮಲ್ಲಿ ಏನು ಅಲ್ಲಿನ ಏನು ಸಾವನ್ನಪ್ಪಿರುವಂತ ಗುರುಕಿರಣ್ ಏನಿದ್ದಾರೆ ಅವ್ರ ಕುಟುಂಬಸ್ಥರೆಲ್ಲ ನಾರಾಯಣ ಅನ್ನೋರ್ ಮೇಲೆ ಅಂದ್ರೆ ದೈಹಿಕ ಶಿಕ್ಷಕ ನಾರಾಯಣ ಅನ್ನೋರ್ ಮೇಲೆ ಸಾಕಷ್ಟು ರೀತಿಯಲ್ಲಿ ಒತ್ತಡ ಹಾಕಿ ಅವ್ರ ಮೇಲೆ ಹಲ್ಲೆ ಮಾಡುವಂತ ಪರಿಸ್ಥಿತಿ, ಉದ್ವಿಗ್ನವಾದ ಪರಿಸ್ಥಿತಿ ಎದುರಾಗಿರುವಂತದ್ದು. ಪೊಲೀಸರು ಎಷ್ಟೇ ಪ್ರಯತ್ನ ಮಾಡಿ ತಡೆದ್ರೂ ಸಹ ಆಕ್ರೋಶ ವ್ಯಕ್ತಪಡಿಸಿ ಇವತ್ತು ದೈಹಿಕ ಶಿಕ್ಷಕನ ಮೇಲೆ ಇವತ್ತು ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು. ಆದ್ರೆ ತಂದೆ ತಾಯಿ ಏನಿದ್ದಾರೆ ಅವರ ಆಕ್ರೋಶದ ಕಟ್ಟೆ ಒಡೆದು ಇವತ್ತು ಇಂಥ ಪರಿಸ್ಥಿತಿಗೆ ಏನು ಸಾಕ್ಷಿ ಆಗಿರುವಂತದ್ದು. ಯಾಕಂದ್ರೆ ಮಗನನ್ನ ಕಳೆದುಕೊಂಡಿರುವಂತ ಆತಂಕ ಮತ್ತೆ ಒಂದು ಕಳ್ಕೊಂಡಿರೋ ಪರಿಸ್ಥಿತಿ ಏನಿದೆ ಆ ನೋವನ್ನ ಇವತ್ತು ಪೊಲೀಸರ ಎದುರು ಮತ್ತೆ ನಾರಾಯಣ ಅನ್ನೋರ್ ಮೇಲೆ ದೈಹಿಕ ಶಿಕ್ಷಣ ನಾರಾಯಣ ಅನ್ನೋರ್ ಮೇಲೆ ಇವತ್ತು ಹೊರ ಹಾಕ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಮತ್ತೆ ಏನು ಪೊಲೀಸರು ಸಹ ಪೋಷಕರಿಗೆ ಸಮಾಧಾನ ಪಡಿಸಿದ್ದಾರೆ ಮತ್ತೆ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗೆ.